ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆ ಕಳೆದ 2-3 ತಿಂಗಳುಗಳಿಂದ ಅವ್ಯವಸ್ಥೆಯಲ್ಲಿದ್ದು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದರು. ಜುಲೈ 6 ಸೋಮವಾರ ಬೆಳಗ್ಗೆ ವಾಸವಿ ರಸ್ತೆ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಅವರು ರಸ್ತೆ ಕಾಮಗಾರಿ ವಿಳಂಬದಿಂದ ನಾಗರಿಕರಿಗೆ ಆಗುತ್ತಿರುವ ಅನಾನುಕೂಲಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ರಸ್ತೆ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಿ ಜನರ ಸಮಸ್ಯೆಗಳನ್ನ ಪರಿಹರಿಸಬೇಕೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಾಸವಿ ರಸ್ತೆ ಮಾತ್ರವಲ್ಲದೆ ಯುಜಿಡಿ ಚರಂಡಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಸ್ಥಳೀಯರನ್ನು ಕಾಡುತ್ತಿವೆ ಎಂದು ಗಮನ ಸೆಳೆದ ಅವರು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಾಮಗಾರಿಗಳನ್ನು ಆರಂಭಿಸಿ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿದರು. ನಗರದ ನಾಗರಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಶಾಸಕರು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಪಾಲಕ ಅಭಿಯಂತರ ಕೆ ಮಾಧವಿ, ನಗರಸಭೆ ಪೌರಾಯುಕ್ತೆ ಜಿ ಅಮೃತ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ, ಮಂಜುನಾಥ್, ಎಸ್ಎಂ ರಮೇಶ್, ವೆಂಕಟಸ್ವಾಮಿ, ರಾಘವೇಂದ್ರ, ರಾಜೇಶ್, ಬಾಲಕೃಷ್ಣ, ನವೀನ್ ಕುಮಾರ್, ಸುರೇಶ್ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಡೈಲಿ ಮಾನಿಟರಿಂಗ್ ಮಾಡಬೇಕು ಮೇಡಮ್ ಅವರೇ. ಎಲ್ಲಿ ಬರ್ತಾ ಇದ್ರೆ ಈಗ ಕೆಇಬಿ ಅವರು ಕೆಲಸ ಅವ್ರು ಮುಗಿಸಿದ್ರು, ಅರ್ಬನ್ ಅವರು ಮುಗಿಸಿದ್ರು. ಸರ್ ಅದು ಫಸ್ಟ್ ಟೆಂಡರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಕೆಲಸ ನಿಂತಿದೆ ಸರ್. ಅದು ಫೈನಲೈಸ್ ಮಾಡ್ಕೊಂಡ್ರೆ ನಾವು ಮಾಡ್ಕೊಂಡು ಟೆಂಡರ್ ಮಾಡಿ ಅಂತ ಮೇಡಮ್ ಅದನ್ನ ಸರ್ ಹೇಳಿ ಮೇಡಮ್ ಅವರೇ, ನಾನು ಈಗ ಬರೋ ಕೂಡ ಟಿ ಸಿ ಅವ್ರನ್ನ ಮಾತಾಡ್ತೇನೆ. ಟಿ ಸಿ ಅವ್ರ ಗಮನಕ್ಕೆ ಈ ವಿಚಾರನೇ ಹೋಗಿಲ್ಲ ಸರ್. ನನ್ನ ಹತ್ರ ಯಾರು ಬಂದೇ ಇಲ್ಲ ಇದುವರೆಗೂ. ನಾನು ಹೇಳಿದ್ದೀನಿ ಸರ್ ಈ ಥರ ಆಗುತ್ತೆ, ಅವ್ನು ಯಾರೋ ಟೆಂಡರ್ ಹಾಕಿದ್ದೆ ಮತ್ತು ಅವ್ನು ಮೊನ್ನೆ ಕ್ಯಾನ್ಸಲ್ ಆಗಿತ್ತು, ನೀವು ನಿರ್ಮಿತಿ ಟೆಂಡರ್ ಕೊಟ್ಟರೆ ಅದು ಈಸಿಯಾಗಿ ಸಾಲ್ವ್ ಆಗ್ತೈತೆ ಅಂತ ಹೇಳ್ತೀನಿ. ನಾನು ಹೇಳ್ಬಿಟ್ಟು ಆದಮೇಲೆ ಇದುವರೆಗೆ ಯಾರು ಫಾಲೋಅಪ್ ಮಾಡಿಲ್ಲ ಅದನ್ನ. ಇದನ್ನು ನಾನೇ ತೊಗೊಂಡು ಹೋಗಿದ್ದೆ ಸರ್, ನಾನು ಸುಧಾಕರ್ ಇಬ್ಬರು ತೊಗೊಂಡು ಹೋಗಿದ್ವಿ. ನೀವು ಆರ್ಡರ್ ತೊಗೊಂಡು ಬನ್ನಿ, ನಿರ್ಮಿತಿ ಕೇಂದ್ರ ಕೊಡೋಕ್ಕೆ ಆರ್ಡರ್ ಇದ್ದರೆ ಕೊಡಿ ಅಂತ ಹೇಳಿದ್ವಿ. ನಾನು ವಾಪಸ್ ಬಂದಿದ್ದೆ ಸರ್. ಅಲ್ಲ ಮೇಡಮ್, ಈ ನಿರ್ಮಿತಿ ಕೇಂದ್ರದ ಆಲ್ರೆಡಿ ನಮ್ಮ ಟ್ಯಾಕ್ಸ್ ಶೆಟ್ ಇವೆಲ್ಲ ಮಾಡ್ತಾ ಇದ್ದೀನಲ್ಲ, ಈಗ ಅದೆಲ್ಲ ತೋರಿಸ್ಬೋದಾಯ್ತಲ್ಲ. ಈ ಪ್ರಾಬ್ಲಮ್ ಈಗ ಇರೋದ್ರಿಂದ ಈಗ ನಿರ್ಮಿತಿ ಕೇಂದ್ರ ಕೊಡ್ಬೋದಾಗಿತ್ತು. ಇರೋದು 380 ಮೀಟರ್ ರೋಡು, ತಾಲೂಕು 126 ಕೋಟಿ ರೋಡಿಗೆ ಕೆಲಸ ಮಾಡಿಸ್ತಾ ಇದ್ದೀನಿ. ನನ್ನ ಸರ್ವಿಸ್ ಆಗಿದೆ, ಫಸ್ಟ್ 2 ವರ್ಷ ಆಗಿದೆ ಪೂಜೆ ಮಾಡಿ. ನಾನು ನಾಚಿಕೆ ಆಗ್ತದೆ. ಫೇಸ್ಬುಕ್ ವಾಟ್ಸಪ್ ತೆಗೆದು ನಮ್ಮನ್ನ ಯಾವ ಥರ ಮಾತಾಡ್ತಾರೆ, ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಈಗ ಯಾರು ತಪ್ಪು ಅಂತೇಳಿ ನನ್ನ ತಪ್ಪು, ಈಗ ಚೀಫ್ ಆಫೀಸರ್ ತಪ್ಪು, ಈಗ ಡಬ್ಲ್ಯೂ ಅವ್ರ ತಪ್ಪು, ಯಾರು ತಪ್ಪು ಅಂತ ನಾವು ಹೇಳಬೇಕು. ರೋಡ್ ಕ್ಲಿಯರ್ ಆಗೋದು ಏನೇ ಕೆಲಸ ಇಲ್ಲ, ನೀವು ಮಾಡೋಲ್ಲ, ನಾನು ಇಲ್ಲೇ ಕೂತ್ಕೊಂಡು ನಾನೇ ಮಾಡ್ತೀನಿ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾತು ಹೇಳ್ಬಿಟ್ಟು ಪ್ರಯತ್ನ ಆಗಲ್ಲ.